ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲಾಭದ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುತ್ತ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ಕಟಕ ಅಥವಾ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಕಟಕ ರಾಶಿಗೆ ಜುಲೈ ತಿಂಗಳಲ್ಲಿ ಆದಾಯ ಹಣಕಾಸು ಪರವಾಗಿಲ್ಲ, ಸವಾಲು ಸಂಕಷ್ಟಗಳಿಗೆ ಕೊನೆ ಇಲ್ಲ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಫಲ ನಿರ್ದೇಶ ಆಗುತ್ತೆ. ನಮ್ಮ ಸಾಮಾನ್ಯವಾದ ಭಾರತೀಯ ಜ್ಯೋತಿಷ್ಶಾಸ್ತ್ರ ಅನುಸಾರ ನವಗ್ರಹದ ವ್ಯವಸ್ಥೆ ಅಂತ ಅದು ಸಂಕ್ಷಿಪ್ತವಾಗಿ ಗ್ರಹಗಳು ಅಸಂಖ್ಯಾತವಾಗಿರ್ತವೆ, 9 ಅಲ್ಲ, ಅಸಂಖ್ಯಾತ ಗ್ರಹಗಳ ಫಲನೂ ಹೇಳಲ್ಪಡುವಂಥ ಶಾಸ್ತ್ರನೂ ಇದೆ. ಆದರೆ ಭಾರತೀಯ ಜ್ಯೋತಿಷಾಸ್ತ್ರ ಪ್ರಧಾನವಾಗಿ 9 ಗ್ರಹಗಳು. ಆ 9 ಗ್ರಹಗಳ ಆಶೀರ್ವಾದ ನಿಮಗೆ ಯಾವ ರೀತಿ ಈ ತಿಂಗಳಲ್ಲಿದೆ ಅಂದರೆ, ಕೇವಲ ನಿಮಗೆ ಮಂಗಳ ಮತ್ತು ಶುಕ್ರರ ಒಂದು ವಿಶೇಷವಾದ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ. ತಿಂಗಳ 16 ದಿನಗಳಲ್ಲಿ ಮಾತ್ರ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ ಉಳಿದಂತಹ ನೀವು 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಈ ತಿಂಗಳಲ್ಲಿ ಎದುರಿಸುವಂತಹ ಪ್ರಮೇಯ ನಿಮಗೆ ಎದುರಾಗುತ್ತೆ. ಹಾಗಾಗಿ ನಿಮಗೆ ಹಣಕಾಸು ಆದಾಯಕ್ಕೆ ಸಂಬಂಧಿತವಾಗಿ ಶುಕ್ರ ಮತ್ತು ಮಂಗಳರು ಸಹಾಯ ಮಾಡ್ತಾರೆ. ಆದರೆ ಉಳಿದಂಥ ನಿಮಗೆ ಅಲ್ಲಿ ಹೇಳಬೇಕಂತ ರವಿ, ಬುಧ, ಗುರು, ಶನಿ, ರಾಹು, ಕೇತುಗಳು ನಿಮಗೆ ವಿರುದ್ಧವಾಗಿರುವಂಥ ಘಟನೆ ಇರುತ್ತೆ. ಹಾಗಾಗಿ ಆ 5-6 ಗ್ರಹಗಳ ವೈರುಧ್ಯ ಇರುವ ಕಾರಣ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು, ಶತ್ರು ಪೀಡೆಗಳು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಸಹ ನಿಮಗೆ ಅನುಭವಕ್ಕೆ ಬರ್ಬೋದು. ಇನ್ನು ಉದ್ಯೋಗ, ವೃತ್ತಿ, ಶಿಕ್ಷಣ, ವ್ಯಾಪಾರ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಂಗಳನ ಆಶೀರ್ವಾದ, ಶುಕ್ರನ ಆಶೀರ್ವಾದದ ಕಾರಣ ಅಲ್ಲಿ ಆದಾಯ ಮೂಲಕ ಯಾವುದೇ ಕೊರತೆ ಇಲ್ಲ, ಆದಾಯವು ಚೆನ್ನಾಗಿರುವಂಥದ್ದು. ಕೆಲವರಿಗೆ ಆಕಸ್ಮಿಕ ಧನ ಲಾಭ ಬರುವಂಥದ್ದು ಅಥವಾ ನಿರೀಕ್ಷಿತ ಅಲ್ಲದ ಅನಿರೀಕ್ಷಿತವಾದ ಲಾಭಗಳು ಬರುವಂಥದ್ದು. ಇನ್ನು ಭೂಮಿ ವಿಚಾರವಾಗಿ ಅಥವಾ ಕೌಟುಂಬಿಕ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ವಿವಾದಗಳು ಅವೆಲ್ಲ ಇದ್ದರೆ ಈ ಮಂಗಳನ ಅನುಗ್ರಹದಿಂದ ಅವೆಲ್ಲ ಪರಿಹಾರ ಆಗಿ ನಿಮಗೆ ಸಿಗಬೇಕಾದ ಕೌಟುಂಬಿಕ ಆಸ್ತಿಯ ಪಾಲು, ವಿಭಾಗ ಅಥವಾ ಒಂದು ಹಣದ ಮೊತ್ತ, ಪರಿಹಾರ ಇತ್ಯಾದಿಗಳೆಲ್ಲ ಸಿಗ್ಬೋದು. ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳೆಲ್ಲ ಸಿಗುವಂಥದ್ದು. ಇನ್ನು ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ಅವರೇ ಅಪೇಕ್ಷೆ ಪಟ್ಟಂಥ ಅವರಿಗೆ ವಿದ್ಯಾಸಂಸ್ಥೆಯಲ್ಲಿ ಪ್ರವೇಶ ಅಂದರೆ ಸೀಟುಗಳು ಸಿಗುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್, ನೀಟ್, CET ಅಂತಹ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತವಾದ ನಿಮಗೆ ಅಂಕಗಳು, ಮೆರಿಟ್, ರ್ಯಾಂಕ್ಗಳೆಲ್ಲ ಸಿಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗೆಯೇ ಬೇರೆ ಬೇರೆ ನೀವು ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಫಲ ಬರುತ್ತೆ. ಉದಾಹರಣೆಗಾಗಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟವರಿಗೆ ಉದ್ಯೋಗ ಸಿದ್ಧಿ ಆಗ್ಬೋದು, ಅಥವಾ ಮನೆ ಕೊಡುವಂಥ ಪ್ರಯತ್ನ ಪಟ್ಟವರಿಗೆ ಮನೆ ಸಿಗುವಂಥದ್ದು, ಭೂಮಿಯ ಒಂದು ಶೋಧನೆ ಇದ್ದವರಿಗೆ ಅವರಿಗೆ ಸಂಬಂಧಪಟ್ಟ ಆಸ್ತಿ, ಭೂಮಿ, ಸೈಟ್ ಎಲ್ಲ ಈಗ ಸಿಗುವಂಥದ್ದು. ಈ ರೀತಿ ಅಂಥ ನಿಮ್ಮ ಹಿಂದಿನವಾದ ಪ್ರಯತ್ನಗಳ ಫಲ ಈಗ ಮಂಗಳ ಮತ್ತು ಶುಕ್ರರ ಕೃಪೆಯಿಂದ ಅದು ಬರ್ಬೋದಾಗಿದೆ. ಹಾಗೆಯೇ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ, ಆದಾಯ ಹೆಚ್ಚಳ ಆಗುತ್ತೆ. ಅನಿರೀಕ್ಷಿತವಾಗಿ ನಿಮಗೆ ಕೆಲವು ಬೇರೆ ಬೇರೆ ಮೂಲಗಳಿಂದ ಹಣ ಸಹ ಬರ್ಬೋದಾಗಿದೆ. ಉದ್ಯೋಗದಲ್ಲಿ ಸಹ ಉತ್ತಮ ವ್ಯವಸ್ಥೆ, ಉದ್ಯೋಗದ ಸಹ ಚೆನ್ನಾಗಿರುತ್ತೆ. ಇನ್ನು ಆಗಲೇ ಹೇಳಿದೆ ನಿಮಗೆ ಅಲ್ಲಿ 5-6 ಗ್ರಹಗಳ ವೈರುಧ್ಯ ಅಂತ. ಉದಾಹರಣೆಗೆ ಸೂರ್ಯನ ವೈರುಧ್ಯ ನಿಮಗೆ ಆರಂಭದಲ್ಲಿ ಮಿಥುನ ಮತ್ತು ಕಟಕ, ಆಮೇಲೆ 17ರಿಂದ ಕಟಕಕ್ಕೆ ಬರುವಂಥ ಸೂರ್ಯ ವ್ಯಯಸ್ಥಾನ ಮತ್ತು ಜನ್ಮಸ್ಥಾನದಲ್ಲಿ ಸೂರ್ಯನ ಒಂದು ಸಂಚಾರ ಆಗುವ ಕಾರಣ ಅನೇಕ ರೀತಿಯ ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಆರೋಗ್ಯದಲ್ಲಿ ಏರುಪೇರು, ದೇಹದಲ್ಲಿ ಉಷ್ಣತೆ ಹೆಚ್ಚಳ, ಪಿತ್ತ ಅಥವಾ ಲಿವರ್ ಅಂತ ಹೇಳ್ತೇವೆ, ಆ ಲಿವರ್ ಅಥವಾ ಪಿತ್ತಕ್ಕೆ ಸಂಬಂಧಿತವಾದ ಏನಾದರೂ ವಿಕಾರಗಳು, ಸ್ಕಿನ್ ಅಲರ್ಜಿಗಳು, ಕಣ್ಣು, ಕಿವಿ, ಮೂಗುಗೆ ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸ, ಹವಾಮಾನ ವೈಪರೀತ್ಯ ಅಥವಾ ಅತಿಯಾದ ಉಷ್ಣ ಅಥವಾ ಅತಿಯಾದ ಶೀತ ಅಥವಾ ಥಂಡಿ ಅಂತ ಹೇಳ್ತೀವಿ, ಅದರಿಂದ ಆಗುವಂತಹ ಏನಾದರೂ ಸಮಸ್ಯೆಗಳು, ನೀರಿನಿಂದ ಕಲುಷಿತ ನೀರಿನಿಂದ ಬರ್ಬೋದಾದ ಸಮಸ್ಯೆ ಇತ್ಯಾದಿಗಳು ನಿಮಗೆ ಈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯ ರಕ್ಷಣೆ ಕಾಣಬೇಕು. ಜೊತೆಗೆ ನಿಮಗೆ ಇತರರ ಜೊತೆಗೆ ಈಗ ವೈರುಧ್ಯಗಳು ಹೆಚ್ಚಳಾಗುತ್ತೆ. ಯಾಕಂದರೆ ಅಲ್ಲಿ ವಿರುದ್ಧ ಗ್ರಹಗಳು 5-6 ಇರುವ ಕಾರಣ ಅದು ನಿಮ್ಮ ತಂದೆ ತಾಯಿ ಜೊತೆಗೆ, ಹಿರಿಯರ ಜೊತೆಗೆ, ಮೇಲಧಿಕಾರಿ ಜೊತೆಗೆ ಅಥವಾ ಮಿತ್ರರು, ಬಂಧುಗಳ ಜೊತೆಗೆ, ಸೋದರರ ಜೊತೆಗೆ, ಈ ರೀತಿ ಇಲ್ಲಿ ಅನೇಕರ ಜೊತೆಗೆ ಮಾತಿನ ಚಕಮಕಿ, ವೈರುಧ್ಯದ ಭಾವನೆಗಳು ಅಥವಾ ನಿಮ್ಮ ನಿರ್ಧಾರವನ್ನು ಅವರು ವಿರೋಧಿಸುವಂಥದ್ದು, ಅವರ ನಿರ್ಧಾರವನ್ನು ನೀವು ವಿರೋಧಿಸುವಂಥದ್ದು ಅಥವಾ ನಿಮ್ಮ ಯಾವುದೇ ವೈಯಕ್ತಿಕ ವಿಚಾರವನ್ನು ಅವರು ಅವಮಾನವಾಗಿ ನಿಮಗೆ ಮಾಡುವಂಥದ್ದು ಮುಂತಾದ ಮನಸ್ಸಿಗೆ ಅಹಿತಕರವಾದ ಘಟನೆಗಳು ಜರುಗುತ್ತವೆ. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯವನ್ನು ನೀವು ಜಾಗರೂಕತೆಯನ್ನು ತೂಗಿಸ್ಕೋಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ವಿಚಾರವಾಗಿ ನೀವು ಆಡಿಕೊಳ್ಳೋದಾಗಲಿ ಈಗ ಅಷ್ಟೊಂದು ಉತ್ತಮವಾದ ಆಯ್ಕೆ ಅಲ್ಲ. ಅದು ನಿಮಗೆ ಮುಳುವಾಗುವ ಅಥವಾ ನಿಮಗೆ ತಿರುಗುಬಾಣ ಆಗುವಂಥ ಸಾಧ್ಯತೆಯಲ್ಲಿರುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರಬೇಕು. ಪತಿ ಪತ್ನಿಯರ ಬಾಂಧವ್ಯ, ಸೋದರರ ಬಾಂಧವ್ಯ ಎಲ್ಲವೂ ಈಗ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಹಾಗಲ್ಲದೆ ಆರೋಗ್ಯ ಆಯಿತು, ಹಣಕಾಸು ಉತ್ತಮ ಇರುತ್ತೆ ಅಂತ ಆಯಿತು. ಇನ್ನು ನಿಮಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳ ವಿಚಾರ ಗಮನಿಸಿದರೆ ಮಂಗಳನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇರುವ ಕಾರಣ ಅವೆಲ್ಲವೂ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ಬೋದು. ಹಾಗೆಯೇ ರಾಜಕೀಯದಲ್ಲಿರುವಂಥವರಿಗೆ ಸ್ವಲ್ಪ ಅಧಿಕಾರ, ಸ್ಥಾನಮಾನ ಸಿಗ್ಬೋದು. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿಗೆ ಸಹ ಅವರಿಗೆ ಅಪೇಕ್ಷೆ ಪಟ್ಟಂಥ ಸ್ಥಾನಮಾನಗಳು ಸಿಗ್ಬೋದು. ಕ್ರೀಡಾಪಟುಗಳು, ಸ್ಪೋರ್ಟ್ಸ್, ಅಥ್ಲೆಟಿಕ್ಸ್ ರಂಗದಲ್ಲಿರೋರಿಗೆ ಅವರಿಗೆ ವಿಶೇಷವಾದ ಪ್ರಾತಿನಿಧ್ಯ, ಅವರ ಕನಸು ನನಸಾಗುವಂಥ ಘಟನೆಗಳು ಸಹ ಆಗ್ತವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಮಂಗಳ ಶುಕ್ರರು ಕೊಡ್ತಾರೆ.
ಮಧ್ಯೆ ಮಧ್ಯೆ ಚಂದ್ರನು ಸಹ ನಿಮಗೆ ಕೊಡ್ತಾನೆ. ಆದರೂ ನೀವು ಹಿತಶತ್ರುಗಳ ಬಗ್ಗೆ, ಗುಪ್ತ ಶತ್ರುಗಳ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ, ಬಾಂಧವ್ಯನ ಸರಿಯಾಗಿ ಇಟ್ಕೊಳ್ಳೋದ್ರ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ನಿಮಗೆ ಜುಲೈನಲ್ಲಿ ಬೇಕಾಗುತ್ತೆ. ಇನ್ನು ಚಂದ್ರಾನುಕೂಲ ನಿಮಗೆ ಈ ತಿಂಗಳಲ್ಲಿ 16 ಡೇಟ್ಗಳಲ್ಲಿ ಸಿಗುತ್ತೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ನೋಡಿದ್ರೆ ನೀವು ಜುಲೈ 1, ಜುಲೈ 2, 3, 9, 10, 11, 12, 15, 16, 19, 20, 26, 27, 28, 29, 30 ಇಷ್ಟು ಡೇಟ್ಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಜುಲೈನಲ್ಲಿ ಸಿಗುತ್ತವೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ, ಸಹಿ ಅಥವಾ ಅಗ್ರಿಮೆಂಟು ಆರಂಭ ಮಾಡುವುದು ಇತ್ಯಾದಿಗಳಲ್ಲಿ ಸಹ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಇನ್ನು ಬಣ್ಣಗಳು, ನೀವು ತಿಂಗಳಲ್ಲಿ ಉಪಯೋಗ ಮಾಡುವಂಥ ಬಣ್ಣಗಳು ಯಾವುದು ಅಂತ ಹೇಳಿದ್ರೆ ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಮಂಗಳನ ಬೆಂಬಲ ತಿಂಗಳ ಪೂರ್ತಿ ಇರದೆ, ಹಾಗಾಗಿ ಕುಜನ ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ನಂಬರ್ 9 ಸಂಖ್ಯೆ 9 ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನ ಸಂಕೇತ, ಶುಕ್ರಾನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇಲ್ಲದೆ, ಹಾಗಾಗಿ ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ನಂಬರ್ 6 ಸಹ ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ 16 ಪ್ರತ್ಯೇಕವಾದ ಡೇಟ್ಗಳನ್ನು ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಎಚ್ಚರಿಕೆಗಳು ಖಂಡಿತ ಬೇಕಾಗುತ್ತೆ. ಹಣಕಾಸು ಆರ್ಥಿಕತೆ ಉತ್ತಮವಾಗಿದ್ದರೂ ಹಿತಶತ್ರು ಗುಪ್ತ ಶತ್ರುಗಳ ಕಾಟ, ಅನಿರೀಕ್ಷಿತವಾದ ಘಟನೆಗಳು, ಖರ್ಚುಗಳು ಎಲ್ಲ ಬರ್ಬೋದು. ಈ ದೋಷಗಳ ನಿವಾರಣೆಗೆ 5-6 ಗ್ರಹಗಳ ದೋಷ ನಿವಾರಣೆಗೆ ನೀವು ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಮತ್ತು ನವಗ್ರಹಗಳ ಸೋದರ, ನವಗ್ರಹಗಳ ಪೀಡಾಪುರ ಸೋದರ, ಹನುಮಾನ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ನಿಮ್ಮ ಕುಲ ದೇವತೆ, ಇಷ್ಟ ದೇವತೆ, ಗ್ರಾಮ ದೇವತೆಗಳು ಭಕ್ತಿ ಮಾಡಿದ್ರು, ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಗ್ರಹ ದೋಷವನ್ನು ಕಳ್ಕೊಳ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.